ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ದಿನದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ವಾಕ್ಯ ಭಾಗ ಮತ್ತಾಯನ ಬರೆದ ಸುವಾರ್ತೆ 11:28 ನಾವು ನೋಡ್ತಾ ಇದ್ದೇವೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ಎಂಬುದಾಗಿ. ಪ್ರಿಯರೇ, ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಒಂದಲ್ಲ ಒಂದು ರೀತಿಯಾದಂತ ಕಷ್ಟಗಳಲ್ಲಿ, ಕೆಲವರು ಅನಾರೋಗ್ಯಗಳಲ್ಲಿ, ಕೆಲವರು ಸಾಲದ ಹೊರೆಗಳಲ್ಲಿ, ಕೆಲವರು ವೈರಿಗಳಿಂದ ವಿರೋಧತೆಗಳು, ಕೆಲವರು ಕುಟುಂಬದಿಂದ ವಿರೋಧತೆಗಳು, ಹೀಗೆ ಒಂದಲ್ಲ ಒಂದು ರೀತಿಯಾದಂತ ಕಷ್ಟಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಆದ್ರೆ ಮುಂಜಾನೆ ಪ್ರಿಯರೇ, ಯೇಸು ಕ್ರಿಸ್ತನು ಈ ವಾಕ್ಯದ ಮೂಲಕವಾಗಿ ಕಷ್ಟಪಡುವವರನ್ನ ಕರೀತಾ ಇದ್ದಾನೆ, ಎಲೈ ಕಷ್ಟಪಡುವವರೇ ಎಂಬುದಾಗಿ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಕಷ್ಟಗಳನ್ನ ನಾವು ಹೊತ್ತುಕೊಂಡು ಜೀವಿಸುವುದು ಕರ್ತನಿಗೆ ಇಷ್ಟವಿಲ್ಲ. ಅದಕ್ಕೋಸ್ಕರವಾಗಿ ಆತನು ಕರೀತಾ ಇದ್ದಾನೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಆತನು ಕಷ್ಟಗಳಲ್ಲಿರುವಂತವರನ್ನ ಕರೀತಾ ಇದ್ದಾನೆ. ಪ್ರಿಯರೇ, ನಾವು ಕಷ್ಟಗಳಲ್ಲಿರುವಂತವರು ಆತನ ಬಳಿಗೆ ಹೋಗೋಣ. ಆತನ ಬಳಿಗೆ ಹೋಗುವಾಗ ಏನಾಗಬಹುದು ಎಂಬುದಾಗಿ ನಾವು ಯೋಚಿಸಬಹುದು. ಆದ್ರೆ ಇವಾಗ ಹೇಳ್ತದೆ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ, ನಾನು ನಿಮ್ಮನ್ನ ಸಂತೈಸ್ತೇನೆ, ನಾನು ನಿಮ್ಮನ್ನ ಬಲಪಡಿಸ್ತೇನೆ ಎಂಬುದಾಗಿ ಈ ಒಂದು ವಾಕ್ಯ ಎಚ್ಚರಿಸುವಂತದ್ದಾಗಿದೆ, ಮತ್ತೆ ನಮ್ಮನ್ನ ಸಂತೈಸುವಂತದ್ದಾಗಿದೆ. ಅದರಿಂದ ಯಾರ್ಯಾರು ಕಷ್ಟಗಳಲ್ಲಿದ್ದೇರೋ ನಾವು ಕ್ರಿಸ್ತನ ಬಳಿಗೆ ಹೋಗೋಣ. ಆತನು ನಮ್ಮೆಲ್ಲರ ಕಷ್ಟಗಳನ್ನ ಹೊತ್ತುಕೊಂಡು ಆತನು ಶಿಲುಬೆಯ ಮೇಲೆ ಪ್ರಾಣವನ್ನು ಕೊಡುವಾಗ ಎಲ್ಲವೂ ತೀರಿತು ಎಂಬುದಾಗಿ ಹೇಳಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆ ಕಾರಣದಿಂದ ಈ ಮುಂಜಾನೆ ನಿಮ್ಮೆಲ್ಲರನ್ನು ಉತ್ತೇಜಿಸ್ತೇನೆ, ನಾವೆಲ್ಲರೂ ಆತನ ಬಳಿಗೆ ಹೋಗೋಣ. ಆತನು ನಮ್ಮೆಲ್ಲರ ಕಷ್ಟಗಳಿಂದ ಬಿಡುಗಡೆಯನ್ನ ಕೊಡುವವನಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನ ಸಂತೈಸಲಿ, ಬಲಪಡಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯ ಹೇಳುವ ಹಾಗೆ ಕಷ್ಟಗಳಲ್ಲಿರುವಂತ ನಾವೆಲ್ಲರೂ ನಿನ್ನ ಬಳಿಗೆ ಬರ್ತೇವಪ್ಪ. ನೀನು ತಾನೇ ನಮ್ಮ ಕಷ್ಟಗಳನ್ನು ಹೊತ್ತುಕೊಂಡು ನಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಹೌದು ಕರ್ತನೆ, ನಮಗೆ ಆ ಸಮಾಧಾನ ಬೇಕು, ಆ ವಿಶ್ರಾಂತಿ ನಮಗೆ ಬೇಕು. ಆ ನಮ್ಮ ಸಮಾಧಾನ ನಮಗೆ ಕೊಟ್ಟು ನಡೆಸುವುದಾಗಿ ನಾವು ಕೇಳಿಕೊಳ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.